ಯವ್ವ ಚೆನ್ನಕ್ಕ ವಿಚಾರ ಗೊತ್ತಾತನ? ಏನುವ ವಿಚಾರ? ನಾನರ ನಿನ್ನೆ ಮನೆ ಕಡೆ ಇದ್ದಿದ್ರಿ ಬಿಡು, ಏನಾತ? ಸುಮಿತ್ರಕ್ಕನ ಮಗನ ಪೊಲೀಸ್ನವ್ರು ಎಳ್ಕೊಂಡು ಹೊಂಟಿದ್ರಂತ. ಏನದು ಇಂಟ್ರೆಸ್ಟಿಂಗ್ ಸುದ್ದಿ? ಯವ್ವ ನಂಗೂ ಹೇಳ್ರಿ ಯವ್ವ. ಬಂದಿನ ಆಸುಡಕ್ಕೆಲ್ಲಿ ಆಗ ಏನ ನಡ ನಾವ ಕುಂತಂತವ ಮನ್ಯಾಗ ಕುಂತ್ಲಾಕಿ ನಾನ ಓಟ್ ಅಡ್ಡಾಡ್ಕೊಂಡು ಬರುನು ಅಂತ ಬಂದಿದ್ದು. ಏನದ ಸುದ್ದಿ? ಮನಿ ಮುರ್ಕಿ ಜಗಳ ಗಂಟಿ ಜೈ ಅಲ್ಲ. ನೀನೆ ನನಗ ನನ್ನ ಗಂಡ ಜಗಳ ಹಚ್ಚಕ್ ಬಂದಿದ್ದು, ಇವತ್ತು ಯಾರ ಮನಿ ಹಾಳು ಮಾಡಕ್ ಬಂದಾಳ ಏನ? ನಾನರ ಇದ್ರ ಕೂಟ ಮಾತಾಡಂಗಿಲ್ವಾ? ಏನಿಲ್ಲ, ಸುಮಿತ್ರವನ್ ಮಗನ ಮತ್ತ ಪೊಲೀಸ್ನವ್ರು ಎಳ್ಕೊಂಡು ಹೋಗಕ್ ಬಂದಿದ್ರಂತ. ಇವ ಏನಾಗಿತ್ತ ಏನ ಆಕೆ ಅಲ್ಲಿ ಬರಕ್ ಕುಂತಿದ್ದು. ಸುಮಿತ್ರವನ್ ಸಸಿ ಹೌದಿಲ್ಲ? ಹೌದೌದು. ಸುಚಿತ್ರಾ, ಚಾ ನಾಷ್ಟ ಆತೇನವಾ? ಆತ್ರಿ ಚಾ ಆತ. ಇನ್ನೇನು ಊಟ ಮಾಡೋ ಹೊತ್ತಾತಲ್ರಿ, ಊಟ ಮಾಡ್ಬಿಡ್ತೀವಿ. ಹೌದಾ? ಯಾಕ ಭಾಳ ಸೊರ್ಗಿ ನೋಡಿ ನೀನ. ಅದ ಬಂದಾಗ ದುಂಡುಗ ದಪ್ಪ ದಪ್ಪಗ ಚಂದಿದ್ದಿ. ಅತ್ತೇನಾರ ಭಾಳ ಹಿಂಸೆ ಕೊಡ್ತಾಳ? ಏನಾರ ಇದ್ರಿ ಹೇಳ ನಮ್ಮ ಮುಂದ, ನಮಗೂ ಗೊತ್ತಾಕೈತಿ. ನಮ್ಮ ಅನುಭವಕ್ಕೆ ಬಂದಿದ್ದು 4 ಮಾತು ಹೇಳ್ತೀವಿ, ಧೈರ್ಯ ಹೇಳ್ತೀವಿ. ಹೌದೌದು. ಏನಾರ ಮನ್ಯಾಗ ಕಿರಿಕಿರಿ ಏನ? ಯೋ ನಮ್ಮ ಅತಿಗಳು ನಮಗ್ ಚಂದಾಗಿ ನೋಡ್ಕೊಳಂಗಿಲ್ಲ. ಅದ್ರಾಗ ಯವ್ವ ಒಲಿವ ನಾನು ಮಲ್ ತಾಯಿ ಹಾಕಿ ಅವಿನಾಶ್ಗ ನಿನಗ ಮಲ ಹತ್ತಿಯೇನ? ಹೆಂಗ್ ನೋಡ್ಕೊಂತಾಳ ನಿನಗ? ಚಲೋ ನೋಡ್ಕೊಂತಾಳೇನ? ನಮಗ ಅನಸಿದ ಮಟ್ಟಿಗ ಜಗಳ ಇರ್ತ್ ಬಿಡು ನಿಮ್ಮ ಮನ್ಯಾಗ. ಅದ ಹೌದು, ನಿನ್ನೆ ಪೊಲೀಸರು ಬಂದಿದ್ರು ಅಂತ. ಯಾಕ ಸುಚಿತ್ರ, ಏನಾಯ್ತು ಮನ್ಯಾಗ? ಏನಾಯ್ತು ಹೇಳ ಯವ್ವ. ಮನ್ಯಾಗ 100 ಬಂದಿರ್ತಾವ ಬಿಡ್ರಿ ಆಂಟಿ, ಅವನ್ನೆಲ್ಲ ಹೇಳ್ಕೋತ ಕುಂದ್ರಾಕೇತೇನ್ರಿ. ಅದು ಹಂಗ ಬಿಡ್ರಿ. ನಿಮ್ದು ಚಾ ನಾಷ್ಟ ಆಯ್ತಾ? ಆತ. ಯಾರ ಮುಂದೆ ಏನು ಹೇಳ್ಬಾರ್ದು ಅಂತ ಮನ್ಯಾಗ ತಾಕೀತ್ ಮಾಡ್ಯಾರೇನು ನಿಮ್ಮ ಅತ್ತಿ? ಅಯ್ಯೋ ನಾವ್ ಯಾರ ಸುದ್ದಿಗೆ ಹೋಗಂಗಿಲ್ವಾ, ಯಾರ ಮನೆ ಉಸಾಬ್ರಿ ಮಾತಾಡ್ಕೊಳಕ್ ಹೋಗಂಗಿಲ್ಲ. ಕರೇನು ಏನಾರ ಇದ್ರೆ ಹೇಳು, ಪಾಪ ನಿನಗೂ ಒಟ್ಟು ಮನಸ್ಸು ಹಗೂರ ಅನ್ನಸ್ತತಿ. ಹಂಗೇನಿಲ್ರಿ, ನಮ್ಮ ಮನ್ಯಾಗ ನಾವೆಲ್ಲ ಚಲೋನ ಅದೀವ್ರಿ. ನಾನೇನು ಬರ್ತೀನಿ ತಗೋರಿ, ಕರೆಪ್ಪನ ಅಂಗಡಿಗೆ ಹೋಗಿ ಸ್ವಲ್ಪ ಅಡ್ಗಿ ಸಾಮಾನು ತಗೊಳ್ಳೋದಿತ್ತು. ನಾನೇನು ಬರ್ತೀನಿ ತಗೋರಿ. ಹೆಂಗ್ ಮಾಡ್ತಿತ್ತು ನೋಡಿ ಇದು, ಸುಮಿತ್ರಕ್ಕಿನ ಬಲಾದಾಳಿಕಿ ಸುಚಿತ್ರ. ಅಲ್ಲ ಮನ್ಯಾಗಿನ ವಿಷಯ ಹೇಳಿದ್ರಿ ಏನಾಕಿತ್ತಿಕ್ಕಿದ ಗಂಟೆ ಏನಾರ ಹೋಗ್ಬಿಡ್ತಿತ್ತನು? ಅಯ್ಯೋ 2 ದಿನ ಮುಚ್ಚಿಟ್ಕಂತಾಳ ನೋಡ್ತೀನಿ ನಾನು. ಊರಿಗೆ ಬಂದಾಕೆ ನೀರಿಗೆ ಬರ್ಲೇ ಬೇಕು. ಹೋಗ್ಲಿ ಬಿಡು ರೇಷ್ಮಕ್ಕ, ಅವ್ರ ಮನ್ಯಾಗ ಏನಾದ್ರು ನಿನಗೆ ಯಾಕ? ಹೋಗ್ಲಿ ಬಿಡು. ಏನೊಮ್ಮೆ ಅವ್ರ ಮನ್ಯಾಗ ಏನಾರ ಜಗಳ ಆಗಕುಂತತಿ ಅಂದ್ರ ಓಟು ಒಳಗೋಗಿ ನಿಂತು ಕೇಳಿಸ್ಕೊಂಡ್ ಬಂದ್ಬಿಡು, ಹೌದಿಲ್ಲ? ಇಲ್ಲಾಂದ್ರೆ ನಿನ್ಗೆ ಊಟ ಸೇರಂಗಿಲ್ಲ ನೋಡು. ವೀರು ಬಂದು ಭಾಳ ಗೊತ್ತಾತನ? ಸಾರಿ, ನಂದ ಭಾಳ ಲೇಟ್ ಆಗ್ಬಿಡ್ತು. ಇಲ್ಲ ಮೇಘ, ಬಾ ಕುಂದ್ರ ಬಾ. ನಾನು ಸ್ವಲ್ಪ ಲಗುನ ಬಂದನಿ. ಮನ್ಯಾಗ ಎದ್ದಲು ಗಟ್ಟ ನಮ್ಮ ಮನ್ಯಾಗ 1 ನಿಮಿಷ ಕುಂದ್ರಕ್ ಆಗೋದು, ಎದ್ದು ಓಡಿಸ್ದಂಗ ಆಕೈತಿ. ಇಲ್ಲಿ ಬಂದ್ರ ನೀ ಸಿಕ್ತಿಯಲ್ಲ, ಇಲ್ಲೇ ಸ್ವಲ್ಪ ಆರಾಮ್ ಅನಸ್ತತಿ ಅಂತ ಇಲ್ಲೇ ಲಗುನ ಬಂದ್ ಕುಂತಾನೆ. ನನಗರ ಸಾಕ್ ಆಗೋಗೈತಿ. ಯಾಕೆ ವೀರು ಏನಾತ? ಅಲ್ಲ ಇಷ್ಟು ಸಿಟ್ಟೊಳಗದಿ, ಸಮಾಧಾನ ಮಾಡ್ಕೋ. ಏನ್ ಸಮಾಧಾನ? ಆಕಿ ಸುಚಿತ್ರ ಅದಾಳ ನೋಡಕಿ, ಆಕಿ ನನ್ನ ಮಾನ ಮರ್ಯಾದೆ ತೆಗೆದುಬಿಟ್ಲು ಪೊಲೀಸ್ನವ್ರ ಮುಂದ. ನಾನು ಅಸಹಾಯಕನಾಗ್ಬಿಟ್ಟೆ ಅವತ್ತು. ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಕೈಯಾಗಿಂದ 2 ಲಕ್ಷ ರೂಪಾಯಿ ಕಸ್ಕೊಂಡ್ಬಿಟ್ರು ಪೊಲೀಸ್ನವ್ರು. ಏನು 2 ಲಕ್ಷ ರೂಪಾಯಿನಾ? ಆಕಿದು ನೆಕ್ಲೆಸ್ ಸಂಬಂಧ ಸಾಲ ಮಾಡಿದ್ನಲ್ಲ, ಕಸ್ಕೊಂಡ್ಬಿಟ್ರು. ಅಯ್ಯೋ 2 ಲಕ್ಷ ರೂಪಾಯಿ ಹೋಗ್ಬಿಡ್ತಾ? ಅದ ರೊಕ್ಕ ನನ್ನ ಕಡೆ ಇದ್ದಿದ್ರು ಅಯ್ಯೋ ನಾನು ಲಕ್ಷಾಧೀಶ್ವರಿ ಆಗ್ಬಿಡ್ತಿದ್ದೆ. ಹಿಂಗಾದ್ರ ಮುಗಿತೀನ ನನ್ನ ಕತಿ. ಇವ್ರವನ್ ಕೈ ಕೊಡ್ತಾನ, ಇವ್ರವ್ವ ಹಾಳು ಮಾಡಿ ಹಂಪಿ ಗೂಡಿಸ್ಬಿಡ್ತಾ. ಹಿಂಗಾದ್ರ ನಾವ್ ಅನ್ಕೊಂಡಂಗಿರಕ್ ಆಗಂಗಿಲ್ಲಪ್ಪ. ಎಲ್ಲ ರೊಕ್ಕ ನಾನೇ ಇಸ್ಕೊಂಡ್ಬಿಡ್ತೀನಿ ಇವತ್ತಿಂದ. ಹೌದು, ಹಿಂಗೇನಾರ ಮಾಡಿದ್ರ ನಾನು 1 4 ರೊಕ್ಕ ನೋಡ್ತಾನೆ. ಇಲ್ಲಂದ್ರ ಮುಗಿತ, ನಾನು ಎಲ್ಲಾರ ಬಾಂಡೆ ತಿಕ್ಕಾಕ ಹೋಗ್ಬೇಕಾಕೈತಿ. ವೀರು, ಬರೀ 2 ಲಕ್ಷ ರೂಪಾಯಿಗೆ ಇಷ್ಟ ನೀನ್ ಟೆನ್ಷನ್ ತಗೊಳ್ಳೋದು? ಮತ್ತೆ ಆಗಂಗಿಲ್ಲೇನೋ? ಎಷ್ಟು ದಿನ ಕಷ್ಟಪಟ್ಟು ದುಡ್ದೇನಿ. ನಮ್ಮ ಅವ್ವ ಕೂಡಿಟ್ಟಿದ್ ರೊಕ್ಕ, ಆ ರೊಕ್ಕ ಈ ರೊಕ್ಕ ಎಲ್ಲ ಕೂಡಿಸ್ಕೊಟ್ಟೇವಿ. ಆ ವಿನಾಶನ್ ಕೈಲೇ ಸಾಲ ತಗ್ಸಕ್ಕೂ ಕೊಡ್ಲಿಲ್ಲ ಆಕಿ. ಸುಚಿತ್ರ, ನನಗೆಷ್ಟು ಬ್ಯಾಸರ ಆಗೈತಿ ನನಗೆ ಗೊತ್ತದು. ಅಲ್ಲ ವೀರು, ಆಗಿದ್ದಾಗೋಗೈತಿ. ಇನ್ನು ಮೇಲೆ ಹುಷಾರಾಗಿರೋ. ನೀನು ನಿಮ್ಮ ಅವನ ಕಡೆ ರೊಕ್ಕ ಕೊಡ್ಬೇಡ, ಸಿಟ್ಟಾಗ್ಬೇಡ. ನಾನು ಹೇಳೋದು ಕೇಳಿಲಿ. ಅಂದ್ರ ಎಲ್ಲ ರೊಕ್ಕ ನಿನ್ ಕಡೆನ ಇಟ್ಕೋ, ನಾನು ಬರೋ ಮಟ ಆಮೇಲೆ ನನ್ನ ಕೈಯಾಗ ಕೊಡುವಂತಿ. ಯಾಕಂದ್ರ ಹೆಣ್ಮಕ್ಳು ಸ್ವಲ್ಪ ಕೈ ಬಿಗಿಯಲ್ಲ, ನನ್ನ ಕೈಯಾಗಿದ್ರೆ ರೊಕ್ಕ ಉಳಿತಾವು ಅಂತ. ಹಂಗೆ ಈಗ ನಿಮ್ಮವ್ವ ಅಂದ್ರ ಅದಕ್ಕೆ ಇದಕ್ಕೆ ಸಣ್ಣ ಪುಟ್ಟಕ್ಕೆಲ್ಲ ರೊಕ್ಕ ಖರ್ಚು ಮಾಡಿ ರೊಕ್ಕಕ್ಕೆ ಲೆಕ್ಕಿಲ್ದಂಗೆ ಮಾಡಿ ಇಟ್ಬಿಡ್ತಾರ. ಆದ್ರೆ ನಾವಿಬ್ರು ಆದ್ರೆ ಕಷ್ಟಪಟ್ಟಿರ್ತೀವಲ್ಲ ರೊಕ್ಕದ ಸಂಬಂಧ, ನಾವು ಚೆಂದಾಗಿ ಕಲೆಕ್ಟ್ ಮಾಡಬಹುದು. ನಾನು ತುಂಬಾ ನಮ್ಮ ಮನೆಯೊಳಗೆ ಬಂದಿದ್ದ ರೊಕ್ಕನೆಲ್ಲ ತೆಗೆದಿಡೋದ್ರೊಳಗೆ ಎತ್ತಿದ ಕೈ. ಬೇಕಂದ್ರೆ ನೋಡು, ಎಲ್ಲಿ ರೊಕ್ಕ ಖರ್ಚು ಆಗ್ಬಿಡ್ತಾವು ಅಂತ ನಾನು ಪರ್ಸೊಳಗೆ ರೊಕ್ಕನೇ ಇಟ್ಕೊಳಂಗಿಲ್ಲ. ಬಸ್ಸಿಗೂ ಆಟೋಕ್ಕೂ ತಿರುಗ್ತೀನಿ, ಜಾಸ್ತಿ ಕಾರು ಯೂಸ್ ಮಾಡಂಗಿಲ್ಲ. ಪರ್ಸೊಳಗೆ 100 150 ರೂಪಾಯಿ ಲಾಸ್ಟ್ ಇಷ್ಟೇ ಇರೋದು. ಯಾಕಂದ್ರೆ ರೊಕ್ಕ ಖರ್ಚು ಮಾಡೋದು ಸುಲಭ, ಗಳಿಸೋದು ಕಷ್ಟ ಅಲ್ಲ, ಅದಕ್ಕೆ. ಹೌದು ಮೇಘ, ನೀ ಹೇಳುದುನು ಬರಬರಿ. ರೊಕ್ಕ ನಾನು ಜಾಸ್ತಿ ಖರ್ಚು ಮಾಡಬಾರ್ದು. ನೀ ಹೇಳ್ದಂಗೆ ಇವತ್ತಿಂದ ನನ್ನ ರೊಕ್ಕ ನಾನು ಇಟ್ಕೊಂತೀನಿ. ನಮ್ಮ ಮದುವೆ ಆದ್ಮೇಲೆ ನಿನ್ ಕೈಯಾಗ ಕೊಡ್ತೇನೆ, ಆಯ್ತಾ? ಅಷ್ಟು ಮಾಡ್ವೀರು. ನಾನು ನೀನು ಇಬ್ರು ಒಂದೇ ಅಂದ್ಮೇಲೆ ನಮ್ ಲೆಕ್ಕಾಚಾರನೂ ಒಂದೇ ಆಗಿರ್ಬೇಕು. ಅಲ್ಲ, ಅದು ಮತ್ತೆ 2 ಲಕ್ಷ ರೂಪಾಯಿ ಹೋಗ್ಲಿ ಬಿಡ, ತಗೊಂಡು ಹಾಳಾಗೋಗ್ಲಿ. ಇನ್ನು ಮೇಲೆ ಚೆಂದಾಗಿ ತೆಗೆದಿಟ್ಕೋ. ಆತು ಮೇಘ. ಗುಡ್ ಬಾಯ್. ಹಿಂಗತೆ ನಗ್ತಾ ಇರ್ಬೇಕು. ಯಾವಾಗ ನಮ್ಮಿಬ್ರು ಮದುವೆ? ನೀನ್ ಹೇಳ್ದಾಗ. ಇವತ್ತ? ಅಯ್ಯೋ ದೇವ್ರಿ, ಬೇಡಪ್ಪ. ನಮ್ಮ ಅಣ್ಣ ಊರೊಳಗಿಲ್ಲ, ಬಂದ ಮೇಲೆ ಮತ್ತೆ ಜಗಳ ಮಾಡ್ತಾನ. ನಮ್ಮ ಮನೆ ಒಳಗೆ ಹೇಳಿ ನೋಡ್ತೀನಿ. ಹ್ಞೂ ಅನ್ಲಿಲ್ಲ ಅಂದ್ರ ಅವತ್ತೇ ಓಡೋಗಿ ಮದುವೆ ಆಗ್ಬಿಡುನ. ಆತ, ನೀ ಹೆಂಗೆ ಹೇಳ್ತಿ ಹಂಗ. ಓ ಮೈ ಗಾಡ್, ಎಂತ ಕೆಟ್ಟ ಕೆಲಸ ಮಾಡ್ಬಿಟ್ಟೆ ಇವತ್ತು ನಾನು. ಚಿನ್ನು, ಏನಾತ? ನೀನು ತಪ್ಪು ಕೆಲಸ ಮಾಡ್ತೀಯಾ? ಹಂಗೆಲ್ಲ ಯಾಕಂತಿ? ಏನಾತ ಹೇಳು. ಅಯ್ಯೋ ದೇವ್ರೆ, ಇವತ್ತು ನಮ್ಮ ಮಮ್ಮಿ ನಂಗೆ 10,000 ರೂಪಾಯಿ ಕೊಟ್ರಾ, ಸ್ವಲ್ಪ ಅರ್ಬಿಗಳನ್ನ ತಗೋ ಶಾಪಿಂಗ್ ಮಾಡ್ಕೋ ಅಂತ. ನಾನು ರೊಕ್ಕನ ಪರ್ಸೊಳಗಿಟ್ಟು ನೆನಪಾರ್ ಬಂದ್ಬಿಟ್ಟೆ. ಈಗ ಮತ್ತೆ ಆಟೋ ಹಿಡಿದು ಮನೆಗೆ ಹೋಗಿ ಅಲ್ಲಿಂದ ರೊಕ್ಕ ತಂದು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗೋಷ್ಟ್ರೊಳಗೆ ಸಾಕಾಗೋಗುತ್ತೆ. ಹುಷ್.
ಅದ್ರೊಳಗೆ ಕಾರ್ ಡ್ರೈವರ್ನು ನಾನು ಇಟ್ಕೊಳಂಗಿಲ್ಲ. ಏನು ಮಾಡ್ಬೇಕು ನೋಡು. ಏ ಅಷ್ಟಕ್ಕೆಲ್ಲ ವಿಚಾರ ಮಾಡ್ತಾರೇನ ಯಾರ? ನಾನು ಅದಿನಲ್ಲ 10,000 ಬೇಕೇನ? ನಾನು ಬೇರೆ ನೀನ್ ಬೇರೆ ಏನು? ನನ್ನ ರೊಕ್ಕ ಎಲ್ಲ ನಿಂದೆ. ಅದು ಬಿಡ, ಎಷ್ಟು ಬೇಕು? 10,000 ರೂಪಾಯಿ ಐತಿ ನನ್ನ ಕಡೆ, ಕೊಡ್ಲಿನ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡಲ್ಲ ಮನೀಗ. ಅಲ್ಲ ಬ್ಯಾಡಿತ್ತು. ನೀ ಹೆಂಗಿದ್ರು ನಾನು ಹೆಂಡತಿ ಆಗಕ್ಕೆ ನಿನ್ ಮೇಲೆ ಖರ್ಚು ಮಾಡಿದ್ರಿ ಏನ್ ತಪ್ಪು? ಖಾಲಿ ಪೀಲಿ ಅವಿನಾಶ ಸುಚಿತ್ರಾಗ 2 ಲಕ್ಷ ರೂಪಾಯಿ ಮಕ್ಕದ ಮೇಲೆ ಎಸ್ದಿನಂತ ನಿಂಗೆ ಕೊಟ್ರೆ ಏನು ಕಮ್ಮಿ, ಇನ್ನ ಜಾಸ್ತಿನ ಆಕೈತಿ. ತಗೋ 10,000 ರೂಪಾಯಿ ತಗೊಂಡು ಶಾಪಿಂಗ್ ಮಾಡು. ತಗೋ, ಇದ್ರೊಳಗ 10,000 ರೂಪಾಯಿ ನೋಡ್ಮ ಈಗ. ಅಲ್ಲ ಸುಮ್ಮನೆ ನಿಂಗೆಲ್ಲ ಪ್ರಾಬ್ಲಮ್ ಅಲ್ಲ. ಇದ್ರಾಗ ಏನ್ ಪ್ರಾಬ್ಲಮ್? ನಿನ್ನಿಂದನ ಅಷ್ಟು ದುಡಿತಾ ಇದ್ದೀನಿ, ನಿನಗೇನು ಕೊಡ್ಸಾಕ ಆಗ್ಬಲ್ತು. ಇನ್ಮೇಲಿಂದ ಎಲ್ಲ ನನ್ನ ಸಂಬಂಧ ನಿನ್ ಸಂಬಂಧ ರೊಕ್ಕ ಇಡ್ಬೇಕೀಗ. ಅಷ್ಟ ಮಾಡು. ಈ ರೊಕ್ಕ ಹಿಡಿ, ಶಾಪಿಂಗ್ ಮಾಡು. ಥ್ಯಾಂಕ್ ಯು. ಇರ್ಲಿ, ನಾನು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕು. ಒಂದ್ ಡೆಲಿವರಿ ಇತ್ತು, ಅದು ಬೈಪಾಸ್ ರೋಡ್ ಹತ್ರನೂ ಐತಿ, ಹೋಗ್ಬೇಕು. ನಾನು ಬರ್ಲಾ? ಬಾಯ್. ಹುಷಾರು. ಆದ್ರೆ ಪೊಲೀಸರು ಎಲ್ಲಿರ್ತಾರ ಅಲ್ಲಿಂದ ಹೋಗಕ್ಕೆ ಹೋಗ್ಬೇಡ. ಏನು ಶಾರ್ಟ್ ಕಟ್ ಏರಿಯಾನ ಹುಡ್ಕೋ. ಆಯ್ತಾಯ್ತು, ಬರ್ಲಾ? ಬಾಯ್. ಫೋನ್ ಮಾಡ್ತೀನಿ ಸಾಯಂಕಾಲ. ಅಯ್ಯೋ 10,000 ರೂಪಾಯಿ ಕೊಟ್ಬಿಟ್ಟ. ದಿನ ಹಿಂಗ ಇಸ್ಕೊಂಡ್ರ ನಾನು ಕಂಡಾಬಟ್ಟಿ ರೊಕ್ಕ ಮಾಡ್ಕೋಬಹುದು. ಇವ್ ನನ್ ಮದ್ವಿನ ಆಗ್ಬಿಟ್ರ ಅಯ್ಯೋ ದಿವ್ರೆ, ದಿನ 10-20 ರೂಪಾಯಿ ಅಂದ್ರ ತಿಂಗಳ ಲಕ್ಷಾಂತರ ರೂಪಾಯಿ ನನ್ನ ಹತ್ರನ ಬಿದ್ದಿರ್ತಾವ ರೊಕ್ಕ. ಆದಷ್ಟು ಬೇಗ ಇವ್ ನನ್ ಮದ್ವೆ ಆಗ್ಬೇಕಪ್ಪ. ಮದ್ವೆ ಆಗ್ಬೇಕು ನಾನು. ಈಗ ಹೋಗ್ತಾ ಇಲ್ಲೇ ಸೇಲ್ ಒಳಗ 200 ರೂಪಾಯಿಕ ಸೆಟ್ ಡ್ರೆಸ್ ಇರ್ತಾವಲ್ಲ, 3 ತಗೊಂತಾನಿ. ಮಿಕ್ಕಿದ 9,000 ರೂಪಾಯಿ ತೆಗೆದಿಟ್ಕೊಂಡ್ಬಿಡ್ತಾನೆ. ನಮ್ಮ ಅವ್ಗ 500, ನಮ್ಮ ಅಪ್ಪಗ 500 ರೂಪಾಯಿ ಕೊಡ್ಬೇಕು. ಚಲೋ ಅರ್ಬಿ ತಗೋರಿ ಅಂತ. ಹೌದು ಪಾಪ, ಅವ್ರು ಯಾವಾಗ ಚಲೋ ಅರ್ಬಿ ಉಡ್ಬೇಕ. ಅತ್ತಾಗ ತಿರುಗ್ ಕುಂದಿರ್ತೀನು? ಅತ್ತಾಗ ತಿರುಗಿ ಅಲ್ಲ, ನೀ ಎತ್ತಾಗ ತಿರುಗ್ ಕುಂತ್ರು ನಾನ್ ಮಾತ್ರ ನಿನ್ನನ್ನು ಕಾಡೋದ್ ಬಿಡಂಗಿಲ್ಲ. ಆಹಾ, ಉಪ್ಪಿಟ್ಟು ಭಾರಿ ಆಗಿತ್ತು ನೋಡಿದ್ದು. ಉಪ್ಪಿಟ್ಟಿಗೆ ಇಂಥ ರುಚಿ ಬೇರೆ ಇಲ್ಲ. ಹಾ, ಶಟ್ಕೊಂಡು ಕುಂತವರಿಗೆ ಉಪ್ಪಿಟ್ಟಿಲ್ಲ. ಹಾ, ಅನ್ನ ಸಾರಿಗಿಂತ ಉಪ್ಪಿಟ್ಟೇ ಬಲು ರುಚಿ. ಧಿಂತಾಕ್ ಉಪ್ಪಿಟ್ಟಿಗಿಂತ ರುಚಿ ಬೇರೆ ಇಲ್ಲ. ಹಾ, ಸುಮ್ಕ ತಿನ್ಬೇಕು, ಎದ್ದು ಹೋಗ್ಬೇಕು. ಅದನ್ ಬಿಟ್ಟು ಇದ್ದವ್ರಿಗ ಕಾಡಬಾರ್ದು ಹಿಂಗತೆ ಕುಂತು. ಲೇ ಕಣ್ಣು ಹಾಕ್ಬೇಡ್ಲೆ ಉಪ್ಪಿಟ್ಟು ಮೇಲೆ. ನೋಡ್ಲಿ, ಮೊಸರು ಹಾಕಿ ಕೊಟ್ಟಾಳ ಸೊಸಿ. ಬೆಳಿಗ್ಗೆ ಉಪ್ಪಿಟ್ಟು ಬಿಸಿ ಮಾಡಿ ಮಸ್ತಾಗಿ ಉಪ್ಪಿಟ್ಟು ಮೇಲೆ ಮೊಸರು ಹಾಕಿ ಕೊಟ್ಟಾಳ. ತಿಂದವನೇ ಬಲ್ಲ ಉಪ್ಪಿಟ್ಟಿನ ರುಚಿ. ನಿನಗೇನು ಗೊತ್ತು? ನಂಗೇನ್ ಬೇಕಾಗಿಲ್ಲ. ನಾ ತಿನ್ನಂಗಿಲ್ಲ, ಉಣ್ಣಂಗಿಲ್ಲ. ಏನು ಉಪವಾಸ ಸಾಯ್ತೀನಿ. ನಿನ್ನನೆ ಬರ, ನಾನೇನು ಮಾಡೋಕ್ಕಾಗಂಗಿಲ್ಲ. ಜಗ್ಗು ಹೊಟ್ಟೆ ಆಗ್ಬಿಟ್ಟತಿ. ಯಾಕೆ ಇವತ್ತು ಯಾರು ಊಟಕ್ಕೆ ಕರಿವಲ್ರು? ಅವಿ ಬಂದ್ಯಾ? ಊಟಕ್ಕೆ ನೀಡ್ಕೊಡ್ಲಿ? ಹಚ್ಕೊಡ್ತಾಟ್. ಅಲ್ಲ, ಬೆಳಿಗ್ಗೆದು ಉಪ್ಪಿಟ್ಟು ಮಿಕ್ಕಿತ್ತು. ಉಪ್ಪಿಟ್ಟು ತಿಂತೀಯ ಏನ? ಅನ್ನ ಸಾರು ಮತ್ತು ಬಟಾಟಿ ಪಲ್ಯ ಮಾಡೀನಿ, ಅದು ಹಚ್ಕೊಡ್ಲಾ? ಅನ್ನ ಸಾರು ಕೊಡು ಸಾಕು. ಹಂಗಂದ್ರೆ ಸರಿ. ಅಲ್ಲ, ನಾನು ಇಲ್ಲಿ ಉಪವಾಸ ಕುಂತಾನಿ. ನನ್ನನ್ನು ಬಿಟ್ಟು ಊಟ ಮಾಡಕ್ ರೆಡಿ ಆಗ್ಬಿಟ್ಟಾರಲ್ಲ ಎಲ್ಲರೂ. ಅಲ್ಲ, ನಾನು ಹಿರೇ ಮನುಷ್ಯಳಿ ಮನೆಗೆ. ತಿಂತೀಯ ಬಿಡ್ತೀಯ ಒಂದು ಮಾತು ಕೇಳೋರಿಲ್ಲ ನನಗೆ. ಅಯ್ಯೋಯ್ಯೋ, ಇವ್ರು ಅದು ಹೆಂಗೆ ಊಟ ಮಾಡ್ತಾರ ನಾನು ನೋಡ್ತೀನಿ. ತರ್ತೀನಿ. ಯವ್ವ, ಊಟ ಮಾಡಿದಿ? ಯಾವ ಖುಷಿಗೆ ಊಟ ಮಾಡ್ಬೇಕಪ್ಪ? ಯಾವ ಖುಷಿಗೆ ಊಟ ಮಾಡ್ಬೇಕು ಹೇಳು? ಊಟ ಮಾಡೋ ಮನಸ್ಥಿತಿ ನನಗಿಲ್ಲ. ನಾನಂತೂ ಊಟ ಮಾಡಂಗಿಲ್ಲಪ್ಪ. ಏನದು ತೀರಾ ಹೋಗೋರು ಬರೋರು? ಯಾಕೆ ನಿಮ್ಮ ಮನೆಗೆ ಪೊಲೀಸರು ಬಂದಿದ್ರು? ಎದಕ್ಕೆ ಬಂದಿದ್ರು? ಯಾರನ್ನ ಅರೆಸ್ಟ್ ಮಾಡಕ್ ಬಂದಿದ್ರು? ಕರ್ಕೊಂಡು ಹೋಗ್ಬಿಟ್ರನು, ಬಿಟ್ಟೋಗ್ಬಿಟ್ರನು ಅಂತ 101 ಕೇಳ್ತಾರಪ್ಪ. ಎಲ್ಲ ಕೇಳಿಸ್ಕೊಂಡು ಹೊಟ್ಟೆ ತುಂಬದಂಗ ಆಗ್ಬಿಟ್ಟತಿ. ನಾನರ ತಿನ್ನಂಗಿಲ್ಲಪ್ಪ. ನೀವು ತಿನ್ರಿ, ನಿಮಗೆ ಏನಾಗ್ಬೇಕಾಗೈತಿ? ನೀವು ಹೊಟ್ಟೆ ತುಂಬ ತಿಂದು ಆರಾಮಾಗಿರ್ರಿ. ನಾನು ಉಪವಾಸ ಬಿದ್ದು ಒಂದಿನ ಕಣ್ಣು ಮುಚ್ಕೊಂಡು ಹೋಗ್ತೇನೆ ಹಾಳಾಗಿ. ಯಾರಿಗ್ ಬೇಕು? ಯವ್ವ, ಸಿಟ್ಟು ಊಟದ ಮೇಲೆ ಯಾಕೆ ಬೇ ತೋರಿಸ್ತಿ? ಊಟ ಮಾಡು. ಅವೆಲ್ಲ ಇರುವ ಜಗಳ ಇರ್ಲಾರ್ದು ಮನೆ ಐತೇನ್ ಬೇ ಎಲ್ಲಾರ? ಎಲ್ಲಾರ ಮನೆ ದೋಸೆ ತೂತ. ಹೌದಪ್ಪ ಮಗನ ಅವಿನಾಶ, ಎಲ್ಲರ ಮನೆ ದೋಸೆ ತೂತ ಇಲ್ಲ ನಂಗಿಲ್ಲ. ಆದ್ರೆ ನಮ್ಮ ಮನ್ಯಾಗ ದಾಸಿ ಹರ್ದ ಹೋಗ್ಬಿಟ್ಟತಿ. ಹರ್ದು ಚೂರ್ ಆಗ್ಬಿಟ್ಟತಿ. ನನಗ ತಡ್ಕೊಳಕ್ ಆಗ್ಬಲ್ತು. ಅದೆಲ್ಲ ನಿಂಗೆ ಗೊತ್ತಾಗಂಗಿಲ್ಲ. ನಿನ್ ಊಟ ಮಾಡಿ ಹೋಗಪ್ಪ ನೀನು. ನಾನು ಊಟ ಮಾಡಂಗಿಲ್ಲ, ನೀನು ಊಟ ಮಾಡಂಗಿಲ್ಲ ಅಂದ್ರೆ. ಅವಿ 2 ನಿಮಿಷ ತಡಿ, ಸಾರು ಬಿಸಿಗಿಟ್ಟೇನಿ. ನಾನು ನೀನು ಇಬ್ರು ಸೇರಿ ಊಟ ಮಾಡೋಣಂತ. ಯವ್ವ, ಊಟ ಮಾಡ್ಬೇ. ಇಲ್ಲಪ್ಪ ಇಲ್ಲ, ನನಗೆ ಊಟ ಬೇಡ, ನೀರು ಬೇಡ, ಏನು ಬೇಡ. ನನ್ನನ್ನು ಒಬ್ಬಕ್ಕೆ ಕುಂದ್ರಾಕ ಕೊಟ್ಟು ಬಿಟ್ಟು ಬಿಡ್ರಿ. 1-2 ದಿನ ಉಪವಾಸ ಬಿದ್ರೆ ನಾನೇನು ಸಾಯೋಂಗಿಲ್ಲ. ನೀನು ಪೂರ್ತಿಗೆ ನೀವು ಊಟ ಮಾಡ್ರಿ ನೀವು. ಹೊಟ್ಟೆ ತುಂಬ ಊಟ ಮಾಡ್ರಿ. ಯವ್ವ, ನೀ ಊಟ ಮಾಡಲಿಲ್ಲ ಅಂದ್ರೆ ನನಗೂ ಬೇಡ ಊಟ. ಸುಚಿತ್ರ, ನನಗೆ ಊಟ ಬೇಡ. ಅವಿ ಯಾಕೆ ಊಟ ಬೇಡ? ಅಲ್ಲ, ಈಗರ ಹಸುವಾಗೈತಿ, ತಾಟ್ ಹಚ್ಚಂದಿ. ಈಗ ಊಟ ಬೇಡ ಅಂದ್ರೆ ಅದೇ ಹೆಂಗಾಕೈತಿ? ಇಲ್ಲ, ನಾನು ತಾಟ್ ಮಾಡ್ತೀನಿ, ನೀನು ಊಟ ಮಾಡ್ಕೊಂಡ ಹೋಗು. ನೀನು ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಊಟ ಮಾಡಂಗಿಲ್ಲ. ಹಿಂಗ ಜಗಳ ಆಡ್ಬೇಕು. ಅವಾಗ ನನಗೆ ಸ್ವಲ್ಪ ಸಮಾಧಾನ ಆಕೈತಿ. ಸುಚಿ, ನಂಗೆ ಮನಸ್ಸು ಯಾಕೋ ಬರೋಬ್ರಿಲ್ಲ. ನೀನು ಊಟ ಮಾಡು. ನೀ ಯಾಕೆ ಉಪವಾಸ ಕುಂದಿರ್ತಿ? ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಅಯ್ಯೋ ಮಗನ, ಈಕಿ ಊಟ ಮಾಡಿಲ್ಲ ಅಂತ ನೀನು ಊಟ ಬಿಡ್ತೀವಿ, ನೀನು ಊಟ ಮಾಡಿಲ್ಲ ಅಂತ ಸುಚಿತ್ರ ಊಟ ಬಿಡ್ತಾಳ. ಏನಪ್ಪ ಇದು ಸಣ್ಣ ಹುಡ್ರಂಗ? ಆಕಿ ಒಂದು ಕಾಲು ಕುಣ್ಯಾಗ ಒಂದು ಕಾಲು ಮನ್ಯಾಗ. ಆಕಿಂದ ಏನು ಹಚ್ಚಿರಿ ನೀವು ಇಬ್ರು? ಗಂಡ ಗುಂಡಿ ಊಟ ಮಾಡಿದಷ್ಟು ಪುಷ್ಟವಾಗಿ ಆರಾಮಾಗಿರ್ಬೇಕು. ಈಕಿದೇನು ಹಚ್ಚಿರಿಕಿದ ತಾಟಗಿತ್ತಿದ ನೀವು ಊಟ ಮಾಡಿ ನಡ್ರಿ. ನೀವು ಬೇಕಂತ ನಾನು ನಾಟಕ ಮಾಡ್ತಾಳಾಕಿ. ಅಯ್ಯಯ್ಯೋ, ಈ ಮನ್ಯಾಗ 1-2 ನಿಮಿಷ ಆರಾಮಾಗಿ ಕುಂದ್ರಾಕ ಕೊಡಂಗಿಲ್ವಾ? ಏನ್ ಜೀವ ತಿಂತವ ಯವ? ಎಲ್ಲಿ ಕುಂತ್ರು ಹಣೆ ಬರ ನಂದು ಹಣೆ ಬರ ಸರಿ ಇಲ್ಲ. ಎಲ್ಲವೂ ನನಗ ಗಂಟು ಬಿದ್ದಾವ ಈ ಮನ್ಯಾಗ. ಕುಂದ್ರಂಗಿಲ್ಲ, ನಿಂದ್ರಂಗಿಲ್ಲ. ಪಾಪ ಅವ್ವ ಮನ್ಸಿಗೆ ಭಾಳ ಬೇಸರ ಮಾಡ್ಕೊಂಡ್ಬಿಟ್ಟ. ಅವಿ ಊಟ ಮಾಡು ಬಾ.
ಸುಚಿ ಯಾಕೆ ಮನಸ್ಸ ಬರಬ್ರಿಲ್ಲ ನಾನು ಆಮೇಲೆ ಊಟ ಮಾಡ್ತೀನಿ ನೀನು ಊಟ ಮಾಡ್ತೀಯಾ ಸ್ವಲ್ಪ ಅರ್ಥ ಮಾಡ್ಕೋ ಸುಚಿ ಮನ್ಯಾಗ ಅವ್ವ ಊಟ ಮಾಡಿಲ್ಲ ತಮ್ಮ ಊಟ ಮಾಡಿಲ್ಲ ಯಾರೂ ಊಟ ಮಾಡಿಲ್ಲ ನನಗೂ ಊಟ ಬೇಡ ಅಲ್ಲ ನಾನು ಊಟ ಮಾಡಿಲ್ಲ ನಿನಗೆ ನಾನು ಚಿಂತಿನೇ ಇಲ್ಲೇನು ಆ ಅವಿ ನಾನು ನಿನ್ನ ನಂಬ್ಕೊಂಡು ಬಂದಿನಿ ನೀನು ನನ್ನ ಬಗ್ಗೆ ವಿಚಾರ ಮಾಡಬೇಕು ಅವ್ರ ಬಗ್ಗೆ ವಿಚಾರ ಮಾಡಕ್ಕೆ ಅವ್ರ ಗಂಡ ಅದಾರ ಅವ್ರ ಅವ್ವ ಅದಾಳ ನನಗೆ ಯಾರು ಅದಾರ ಇಲ್ಲ ಊಟ ಮಾಡುಂಬಾ ಕರೆಕ್ಟ್ ಹೇಳಿದ್ದೀನಿ ನೋಡುವ ಸೊಸಿ ಏ ಅವಿ ಏನು ನಿಮ್ಮ ಅವ್ದಿದ್ದ ಆಕಿ ಬೇಕಂತ ಜಗಳ ಹಚ್ಬೇಕಂತನ ಏನು ಕೊಟ್ಟಿ ಮಾತಾಡ್ತಾಳ ಆಕಿದು ಬಿಡು ನೀವಿಬ್ರು ಊಟ ಮಾಡ್ರಿ ನೋಡ್ರಿ ಊಟ ಮಾಡ್ತೀನಿ ಒಂದು 5 ನಿಮಿಷ ಇಲ್ಲೇ ಹೋಗಿ ಬರ್ತೀನಿ ತಡಿ ಸರಿ ಬೇಗ ಬಾ ನೀನು ಬರೋ ಮಟ ನಾನು ಊಟ ಮಾಡಂಗಿಲ್ಲ ಅಲ್ಲ ಇವನು ಯಾಕೆ ಇಷ್ಟು ಮಂಕಾಗ್ಬಿಟ್ಟನ ನನ್ನ ಮೇಲಿನ ಅವನಿಗೆ ಸಿಟ್ಟಿಲ್ಲ ಅವ್ರ ಅವ್ವ ಮಾಡಿದ್ದೇನು ಕರೆಕ್ಟ್ ಅಂತಾನೋ ಹೇಳಂಗಿಲ್ಲ ಆದ್ರೆ ಯಾಕೆ ಹಿಂಗಾಗ್ಬಿಟ್ಟ ಭಾಳ ಮಂಕಾಗ್ಯಾನ ಥೋ ನಾನು ಪೊಲೀಸ್ನವ್ರಿಗೆ ಕರ್ಕೊಂಡ್ಬಂದಿದ್ದು ಇವ್ನಿಗೆ ಭಾಳ ಸಿಟ್ಟು ಬಂತ ಏನ ಮತ್ತು ಇವ್ರಿಗೆ ಹೆಂಗೆ ಬಿಗಿ ಮಾಡಬೇಕಿತ್ತು ಇಲ್ಲಂದ್ರೆ ಇವ್ರನ್ನ ಹಿಡಿಯೋರೇ ಇದ್ದಿದ್ದಿಲ್ಲ ನಾನು ಮಾಡಿದ ಸರಿ ಇವತ್ತಲ್ಲಿ ನಾಳೆ ತಾನ ನೆಟ್ಟಗಾಗ್ತಾನ ವಿನಾಶ ಮೊದಲು ಹೋಗಿ ಅಂಜಲಿ ಅಕ್ಕನ ಹತ್ರ ಮಾತಾಡ್ಬೇಕು ಅಮ್ಮ ಅವರ ನಾನು ಇಲ್ಲೇ ಹೋಗಿ ಬರ್ತೀನಿ ರೀ ಸೊಸಿ ಒಂದು 2 ತುತ್ತು ಊಟ ಮಾಡ್ಕೊಂಡು ಹೋಗುವ ಹಸುವಾಗಿರ್ತತಿ ಮನೆ ಕೆಲಸ ಮಾಡಿ ಅವ ಆಮೇಲೆ ಬಂದು ಊಟ ಮಾಡ್ತಾನೆ ತಗೋ ನೀನಾರು ಊಟ ಮಾಡು ಇಲ್ರಿ ಮಾವ ನಾನು ಬಂದು ಊಟ ಮಾಡ್ತೀನಿ ರೀ 2 ನಿಮಿಷ ರೀ ಅಂಜಲಿ ಅಕ್ಕನ ಮನೆಗೆ ಹೋಗಿ ಬರ್ತೀನಿ ಹೋಗ್ಬಾ ನಿಂಗೂ ಸ್ವಲ್ಪ ಸಮಾಧಾನ ಅನಿಸ್ತತಿ ಇಲ್ಲೇ ಕುಂತು ಮನಸ್ಥಿತಿ ಹಾಳಾಗಿ ಹೋಗ್ಬಿಡ್ತಾವ ಇಂಥ ಟೈಮ್ನಾಗ ಊಟ ಎದ್ದು ಹೊರಗೆ ಹೋಗಿ ಬರ್ಬೇಕು ಹೋಗ್ಬಾ ಹ್ಞೂ ರೀ ಮಾವರ ಇವ್ರು ಬಂದ್ರೆ ಹೇಳ್ರಿ ಅಲ್ಲ ಸೊಸಿ ಮಗ ಒಂದಾಗಿ ಖುಷಿಯಾಗಿರ್ಬೇಕು ಈ ಟೈಮ್ನಾಗ ಈ ನಮ್ಮ ಸುಮಿತ್ರಿ ಹಾಳಾದಕಿ ಜಗಳ ಹಚ್ಚಿಡಕ್ ಕುಂತೈತಿ ನೋಡಿದ್ರು ಇದ್ರ ಸುಡ್ಲಿ ಇದಕ್ರ ಏನು ಬಂದಿರ್ಬೇಕು ಒತ್ಕೊಂಡು ಹೋಗುವಂಥದ್ದು ಅಂತೀನಿ ನಾನು ಯಾರಿಗೂ ನೆಮ್ಮದಿಯಾಗಿರಕ್ಕೆ ಕೊಡಂಗಿಲ್ಲ ಈ ದರಿದ್ರನ ನಾನು ಮದ್ವೆ ಆದಾಗಿಂದ ಯಾರಿಗೂ ನೆಮ್ಮದಿಲ್ಲ ಯಾರಿಗೂ ನೆಮ್ಮದಿಲ್ಲ ಪಾಪ ಈಗ ಅವಿನಾಶ ಎಲ್ಲಿ ಹೋಗಿರ್ತಾನ ಅಂತ ನಂಗೆ ಗೊತ್ತು ನಾನು ಅಲ್ಲಿ ಹುಡುಕೊಂಡು ಹೋಗ್ತೀನಿ ಹೆಣ್ಮಕ್ಳಿಗೆ ಸಿಟ್ಟು ಬಂದ್ರೆ ಒಡ ಮಾತಾಡಿ ಹೊರಗೆ ಹಾಕ್ಬಿಡ್ತಾರ ಈ ಗಂಡು ಮಕ್ಳು ಯಾರ ಮುಂದೆ ಹೇಳ್ಕೊಬೇಕು ನೋಡು ಹೆಂಡ್ತಿಗೆ ಹೇಳಿದ್ರೆ ಹೆಂಡ್ತಿಗೆ ಸಿಟ್ಟು ತಾಯಿಗೆ ಹೇಳಿದ್ರೆ ತಾಯಿಗೆ ಸಿಟ್ಟು ಪಾಪ ಗಂಡು ಮಕ್ಳ ಕಷ್ಟ ಗಂಡು ಮಕ್ಳಿಗೆ ಗೊತ್ತು ತಡಿ ಹುಡ್ಕೊಂಡು ಹೋಗ್ತಾನೆ ನನಗೂ ಊಟ ಏನು ಸೇರಂಗೆ ಕಾಣವಲ್ತು ಉಪ್ಪಿಟ್ಟು ಒಳಗಿಟ್ಟು ಹಂಗೆ ಹೋಗ್ತೀನಿ ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಾ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಟ್ಟು ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೈ ಪಾಯಿಂಟ್ಸ್ ಕೊಟ್ಟು ಪ್ರೋತ್ಸಾಹಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಯ್ ಅಮ್ಮು ಅಂಬುಜಾ ಅವರೇ ಥ್ಯಾಂಕ್ ಯು ಹಾಯ್ ಪುಟ್ಟಪ್ಪ ಅವರೇ ಹಾಯ್ ಥ್ಯಾಂಕ್ ಯು ಹಾಯ್ ಸೌಮ್ಯ ಅವರೇ ಥ್ಯಾಂಕ್ ಯು ಹಾಯ್ ಮಹಾಲಕ್ಷ್ಮಿ ಅವರೇ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು 100 ಕಾಲ ಸುಖವಾಗಿ ಬಾಳಿ ಖುಷಿಯಾಗಿರಿ ಗಾಡ್ ಬ್ಲೆಸ್ ಯು ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು